ಹಾರ್ಟ್ಗೆ ನಿಧಾನವಾಗಿ ಚೆನ್ನಾಗಿ ಹೂಗಳನ್ನೆಲ್ಲ ಸುತ್ತು. ಏನ್ ಮುಖ ನೋಡ್ತಾ ಇದೀಯಾ? ನನ್ನ ಮೇಲಿನ ಸಿಟ್ಗೆ ಮುಳ್ಳಿಟ್ಬಿಟ್ಟಿಯಾ? ಚುಚ್ಚಿಬಿಡುತ್ತೆ ಮದುಮಕ್ಕಳಿಗೆ. ಸ್ನೇಹಿತರೆ, ಕರ್ಣ ಸೀರಿಯಲ್ ಇದೀಗ ಹೊಸ ತಿರುವುಗಳೊಂದಿಗೆ ಪ್ರಸಾರವಾಗುತ್ತಿದೆ. ರಮೇಶ್ನ ಕುತಂತ್ರದಿಂದಾಗಿ ನಿತ್ಯ, ನಿಧಿ ಮತ್ತು ಶಾಂತಿ ಮನೆಗೆ ಬಂದಿದ್ದಾರೆ. ಇದೀಗ ಮನೆ ಬಂದಿರುವ ಅಜ್ಜನ ಫೋಟೋ ಮುಂದೆ ನಿಂತುಕೊಂಡು ಮದುವೆಯಲ್ಲಿ ನಡೆದಂತಹ ಎಲ್ಲ ರಹಸ್ಯಗಳನ್ನು ಹೇಳಿಕೊಂಡಿದ್ದಾನೆ. ಈ ಸಮಯದಲ್ಲಿ ತಾನು ತೆಗೆದುಕೊಂಡಂತಹ ನಿರ್ಧಾರ ಸರಿಯಾಗಿತ್ತು ಎಂದು ಕರ್ಣ ಹೇಳಿದ್ದಾನೆ. ಅಜ್ಜನ ಫೋಟೋ ಮುಂದೆ ನಿಂತು ಕರ್ಣ ಮತ್ತೊಂದು ಮಹತ್ವದ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದಾನೆ. ನಿತ್ಯ ಹೊಟ್ಟೆಯಲ್ಲಿರುವಂತಹ ಅಡಗಿರುವ ಸತ್ಯ, ತಾಯಿ ಹೊಟ್ಟೆಯಲ್ಲಿರುವಂತಹ ಮಗು ಗರ್ಭಗುಡಿಯಲ್ಲಿರುವ ದೇವರ ಸಮಾನ ಎಂದು ನೀವು ನನಗೆ ಹೇಳಿದ್ದೀರಿ. ಇನ್ನು ಮುಂದೆ ನಿತ್ಯ ಜೊತೆಯಲ್ಲಿ ಆಕೆಯ ಹೊಟ್ಟೆಯಲ್ಲಿರುವಂತಹ ಜವಾಬ್ದಾರಿಯನ್ನ ಕರ್ಣ ತೆಗೆದುಕೊಂಡಿದ್ದಾನೆ. ಕರ್ಣ ಮತ್ತು ನಿತ್ಯಾಳ ಮೊದಲ ರಾತ್ರಿಗೆ ನಿಧಿಯಿಂದಲೇ ಕೋಣೆಯನ್ನ ಅಲಂಕರಿಸುವಂತೆ ರಮೇಶ್ ಮಾಡಿದ್ದಾನೆ. ಭಾರವಾದ ಹೃದಯದಿಂದಲೇ ಕರ್ಣನ ಕೋಣೆಯನ್ನ ನಿಧಿ ಹೂಗಳಿಂದ ಅಲಂಕಾರವನ್ನ ಕೂಡ ಮಾಡಿದ್ದಾಳೆ. ಇನ್ಮುಂದೆ ಕರ್ಣನನ್ನ ಸ್ವತ್ತು ಅಲ್ಲ, ಈಗ ನಿತ್ಯ ಆಕಳ ಗಂಡ ಎಂಬ ಸತ್ಯವನ್ನ ಮನವರಿಕೆಯನ್ನ ಮಾಡಿಕೊಂಡಿದ್ದಾಳೆ. ಆದರೂ ಕರ್ಣನ ಪ್ರೀತಿಯನ್ನ ಕಳೆದುಕೊಂಡು ನಿಧಿ ಕ್ಷಣ ಕ್ಷಣಕ್ಕೂ ಕಣ್ಣೀರನ್ನ ಕೂಡ ಹಾಕುತ್ತಿದ್ದಾಳೆ. ಕರ್ಣನ ಸೂಚನೆಯಂತೆ ನಿತ್ಯ ಕೊರಳಿಗೆ ತಾಳಿಯನ್ನ ಕಟ್ಟಿಕೊಂಡಿದ್ದಾಳೆ. ಮುಂದಿನ ದಿನಗಳಲ್ಲಿ ಈ ಸತ್ಯ ತಿಳಿಯುವ ಸಮಯ ಬರಲಿದೆ ಎಂದು ಕರ್ಣ ಹೇಳಿದ್ದಾನೆ. ಸಪ್ತಪದಿ ತುಳಿಯುವ ವೇಳೆ ನಿತ್ಯ ಗರ್ಭಿಣಿ ಎಂಬ ಸತ್ಯ ಕರ್ಣನಿಗೆ ಗೊತ್ತಾಗುತ್ತದೆ. ಮೊದಲ ರಾತ್ರಿಯಲ್ಲಿ ಈ ಸತ್ಯವನ್ನ ಕರ್ಣನಿಗೆ ನಿತ್ಯ ಹೇಳ್ತಾಳ ಅನ್ನೋದು ಮುಂದಿನ ಸಂಚಿಕೆಯಲ್ಲಿ ತಿಳಿಯಲಿದೆ. ಇಡೀ ದಿನ ನಡೆದಂತಹ ಘಟನೆಗಳಿಂದ ನೊಂದಿರುವಂತಹ ನಿಧಿ ಗೊಂಬೆಯನ್ನ ಹಿಡಿದುಕೊಂಡು ಕಣ್ಣೀರನ್ನ ಹಾಕುತ್ತಿದ್ದಾಳೆ. ಪ್ರೇಯಸಿ ನಿಧಿ ಮುಂದೆ 4 ಗೋಡೆ ನಡುವೆ ಸತ್ಯವನ್ನ ಹೇಳಲು ಕರ್ಣ ಮುಂದಾಗಿದ್ದಾನೆ. ಇತ್ತ ರಮೇಶ್ ತಾನು ಗೆದ್ದೆ ಎಂಬ ಖುಷಿಯಲ್ಲಿ ರಮೇಶ್ ತೇಲಾಡುತ್ತಿದ್ದು ಹೆಂಡತಿ ಮಾಲತಿ ಮುಂದೆ ಬಡಾಯಿಯನ್ನ ಕೊಚ್ಚಿಕೊಳ್ಳುತ್ತಿದ್ದಾನೆ. ರಮೇಶ್ ವೈಶಿಷ್ಟ್ಯ ಹೆಚ್ಚು ರಾಕ್ಷಸ, ಸ್ವಲ್ಪ ಮನುಷ್ಯ ಎಂದು ರಮೇಶ್ ಡೈಲಾಗ್ ಹೊಡೆದಿದ್ದಾನೆ. ಸೊ ಫ್ರೆಂಡ್ಸ್, ನಿಮಗೆ ಇದರ ಬಗ್ಗೆ ಏನಿಸುತ್ತದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದೇ ರೀತಿ ಕರ್ಣ ಸೀರಿಯಲ್ನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.